ನಮಸ್ಕಾರ. ನಿಮ್ಮ ಹೆಸರೇ ನಿಮ್ಮ ಗುರುತೆ ಅಥವಾ ನಿಮ್ಮ ಕೆಲಸ ಮತ್ತು ಅಂತಸ್ತು ನಿಮ್ಮ ಗುರುತೆ? ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಯಾರು ತನ್ನನ್ನು ತಾನು ಅರಿತಿದ್ದಾನೋ ಅವನಿಗೆ ಬೇರೆ ಯಾವ ಶಾಸ್ತ್ರದ ಅಗತ್ಯವೂ ಇಲ್ಲ. ನಾವು ಜಗತ್ತನ್ನೆಲ್ಲ ಅರಿಯಲು ಪ್ರಯತ್ನಿಸುತ್ತೇವೆ, ಆದರೆ ನಮ್ಮೊಳಗಿನ ಅಸಲಿ ಶಕ್ತಿಯನ್ನು ಮರೆತು ಬಿಡುತ್ತೇವೆ. ಇಂದು ನಾವು ನಿಮ್ಮ ಅಸ್ತಿತ್ವದ ಬಗ್ಗೆ ಚಾಣಕ್ಯ ನೀತಿಯ 3 ಕ್ರಾಂತಿಕಾರಿ ಸತ್ಯಗಳನ್ನು ತಿಳಿಯೋಣ. 1. ನೀವು ಕೇವಲ ಈ ಶರೀರವಲ್ಲ. ಚಾಣಕ್ಯನ ಮೊದಲ ಸತ್ಯ, ನಾನು ಎಂದರೆ ಈ ಮಣ್ಣಿನ ಶರೀರವಲ್ಲ. ಶರೀರಕ್ಕೆ ಸಾವುಂಟು, ಆದರೆ ನಿಮ್ಮೊಳಗಿನ ಚೈತನ್ಯಕ್ಕೆ ಸಾವಿಲ್ಲ. ನಮ್ಮ ಹೆಸರು, ಜಾತಿ, ಹಣ ಇವೆಲ್ಲವೂ ಈ ಸಮಾಜ ನಮಗೆ ನೀಡಿದ ಲೇಬಲ್ಗಳು ಮಾತ್ರ. ಯಾವಾಗ ನೀವು ಇವುಗಳಿಂದ ಹೊರಬಂದು ನಿಮ್ಮನ್ನು ನೀವು ಗಮನಿಸುತ್ತೀರೋ ಆಗ ನಿಮಗೆ ಅಸಲಿ ನಾನು ಕಾಣಿಸುತ್ತಾನೆ. ಚಾಣಕ್ಯನ ಪ್ರಕಾರ ನೀವು ಅಳಿಯದ ಆತ್ಮಶಕ್ತಿಯ ಒಂದು ಭಾಗ. ಈ ಸತ್ಯ ಅರಿವಾದರೆ ಮಾತ್ರ ನಿಮಗೆ ಸಾವು ಮತ್ತು ಸೋಲಿನ ಭಯ ಇರುವುದಿಲ್ಲ. 2. ಸಾಮರ್ಥ್ಯವೇ ನಿಮ್ಮ ಅಸಲಿ ರೂಪ. ಚಾಣಕ್ಯರು ಹೇಳುತ್ತಾರೆ, ಒಬ್ಬ ವ್ಯಕ್ತಿ ತನ್ನ ಸಾಮರ್ಥ್ಯದ ಮೂಲಕ ಗುರುತಿಸಿಕೊಳ್ಳಬೇಕು. ಮನುಷ್ಯನ ಅಸಲಿ ಗುರುತು ಅವನ ಸಂಕಲ್ಪದಲ್ಲಿರುತ್ತದೆ. ಯಾವಾಗ ನೀವು ನಾನು ಅಶಕ್ತ ಎಂದು ಭಾವಿಸುತ್ತೀರೋ ಆಗ ನೀವು ಶೂನ್ಯರಾಗುತ್ತೀರಿ. ಯಾವಾಗ ನೀವು ನಾನು ಗೆಲ್ಲಬಲ್ಲೆ ಎಂದು ನಂಬುತ್ತೀರೋ ಆಗ ನೀವು ಶಕ್ತಿಯಾಗುತ್ತೀರಿ. ನಿಮ್ಮೊಳಗಿನ 10,000 ಆನೆಗಳ ಬಲವನ್ನು ಹೊರತೆಗೆಯುವುದೇ ನಾನು ಯಾರು ಎಂಬ ಪ್ರಶ್ನೆಗೆ ಇರುವ ಪ್ರಾಯೋಗಿಕ ಉತ್ತರ. ನಿಮ್ಮ ಪ್ರತಿಭೆಯೇ ನಿಮ್ಮ ಅಸಲಿ ವಿಳಾಸ. 3. ಉದ್ದೇಶವೇ ನಿಮ್ಮ ಅಸ್ತಿತ್ವ. ಚಾಣಕ್ಯನ ಪ್ರಕಾರ ಯಾವ ಉದ್ದೇಶವೂ ಇಲ್ಲದೆ ಬದುಕುವವನು ಬದುಕಿದ್ದು ಸತ್ತಂತೆ. ನೀವು ಇಲ್ಲಿ ಏಕೆ ಇದ್ದೀರಿ? ಈ ಜಗತ್ತಿಗೆ ನಿಮ್ಮ ಕೊಡುಗೆ ಏನು? ಇದೇ ನಿಮ್ಮ ಅಸಲಿ ಗುರುತು. ಚಾಣಕ್ಯರು ಕೇವಲ ಒಬ್ಬ ಬ್ರಾಹ್ಮಣನಾಗಿ ಉಳಿಯಲಿಲ್ಲ, ಅವರು ಭಾರತದ ಭವಿಷ್ಯವನ್ನೇ ಬದಲಾಯಿಸಿದ ಶಕ್ತಿಯಾದರು. ನಿಮ್ಮ ಗುರಿ ಎಷ್ಟು ದೊಡ್ಡದೋ ನಿಮ್ಮ ವ್ಯಕ್ತಿತ್ವವೂ ಅಷ್ಟೇ ದೊಡ್ಡದಾಗಿರುತ್ತದೆ. ನಿಮ್ಮನ್ನು ನೀವು ಅರಿಯುವುದು ಎಂದರೆ ನಿಮ್ಮ ಬದುಕಿನ ಗುರಿಯನ್ನು ಕಂಡುಕೊಳ್ಳುವುದು ಎಂದರ್ಥ. ನಿಮ್ಮನ್ನು ನೀವು ಅರಿತುಕೊಳ್ಳಿ, ಆಗ ಇಡೀ ಜಗತ್ತೇ ನಿಮಗೆ ತಲೆಬಾಗುವುದು. ಚಾಣಕ್ಯನ ಈ ಆತ್ಮಚಿಂತನೆ ನಿಮ್ಮ ಬದುಕಿಗೆ ಹೊಸ ದಾರಿ ತೋರಿಸಲಿ. ನಿಮ್ಮನ್ನು ನೀವು ಒಂದು ಪದದಲ್ಲಿ ಬಣ್ಣಿಸುವುದಾದರೆ ಯಾವ ಪದ ಬಳಸುತ್ತೀರಿ? ಕಮೆಂಟ್ನಲ್ಲಿ ತಿಳಿಸಿ. ತನ್ನ ಅಸ್ತಿತ್ವದ ಬಗ್ಗೆ ಗೊಂದಲದಲ್ಲಿರುವ ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರಿಗೆ ಹೊಸ ಭರವಸೆ ನೀಡಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಅಜೇಯರಾಗಿ ಬದುಕಿ.